ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಶನೇಶ್ಚರಾಯ ಸ್ವಹ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲಿರತಕ್ಕಂಥ ನಾನಾ ರೀತಿಯ ಅಡ್ಡಿ ಆತಂಕಗಳಿರ್ಬೋದು, ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಗುರೂಜಿಯವರು ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸುವರ್ಣಾವಕಾಶ ಅಂದರೆ ಇವತ್ತು ಸಂಜೆ 7:30ಕ್ಕೆ ಆನ್ಲೈನ್ ಮೂಲಕ ಒಂದು ಜ್ಯೋತಿಷ್ಯ ಉಚಿತವಾದಂತಹ ಆನ್ಲೈನ್ ಕ್ಲಾಸ್ ನಿಮ್ಮೆಲ್ಲರಿಗೂ ಕೂಡ ತಲುಪಿಸ್ತಾ ಇದ್ದಾರೆ. ಹಾಗಾದರೆ ಈ ಉಚಿತವಾದಂತಹ ಕ್ಲಾಸನ್ನು ಯಾವ ರೀತಿ ರಿಜಿಸ್ಟರ್ ಆಗಬೇಕು, ಜಾಯಿನ್ ಆಗಬೇಕು, ಈ ಬಗ್ಗೆ ಏನು ಡೀಟೇಲ್ಸ್ ಬೇಕು? ಹಾಗಾದರೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕಾದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಹಾಗೆ ರಿಜಿಸ್ಟರ್ ಆಗಿ ಈ ಒಂದು ಉಚಿತ ಆನ್ಲೈನ್ ಕ್ಲಾಸ್ಗೂ ಕೂಡ ಜಾಯಿನ್ ಆಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಹಾಗೆ ಮುಂದಿನ ತಿಂಗಳು ಅಂದರೆ ಆಗಸ್ಟ್ 10ನೇ ತಾರೀಕಿನಿಂದ 114ನೆಯ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಬ್ಯಾಚ್ ಕೂಡ ಆರಂಭವಾಗ್ತದೆ. ಈ ಬ್ಯಾಚಲ್ಲಿ ನೀವು ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿಬಹುದು. ಜ್ಯೋತಿಷ್ಯ ಕಲಿಯೋದಷ್ಟೇ ಅಲ್ಲ, ಇದರೊಂದಿಗೆ ನಿಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದು, ಹಾಗೆ ನಿಮ್ಮ ಮನೆಯವರ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಹಾಗಾದರೆ ಮತ್ಯಾಗ್ತಡ, ಈ ಕೂಡಲೇ ಕರೆ ಮಾಡಿ ಹಾಗೆ ಜ್ಯೋತಿಷ್ಯದ ಭಾಗವಾಗಿ ಜ್ಯೋತಿಷ್ಯವನ್ನು ಕಲೀರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತೀನಿ. ಇವತ್ತಿನ ಒಂದು ಸ್ಪೆಷಲ್ ಒಂದು ಫ್ರೀ ಕ್ಲಾಸ್ ಬಗ್ಗೆ ಗುರೂಜಿಯವರು ಕೂಡ ಮಾತನಾಡ್ತಾ ಹೋಗ್ತಾರೆ. ಅವರನ್ನು ಮಾತನಾಡಿಸ್ತಾ ಹೋಗೋಣ. ಗುರುಗಳೇ, ಇವತ್ತು 7:30ಗೆ ಅಂದರೆ ಯಾವ್ಯಾವೆಲ್ಲ ಟಾಪಿಕ್ಸ್ ಬಗ್ಗೆ ನೀವು ಮಾಹಿತಿಯನ್ನು ನೀಡಬಹುದು ಈ ಒಂದು ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಮೂಲಕ? ಮೊದಲಿಗೆ ಜ್ಯೋತಿಷ್ಯ ಅಂತಕ್ಕಂಥ ಒಂದು ವಿಚಾರ ನಾವು ತೆಗೆದುಕೊಂಡಾಗ ಮೊಟ್ಟ ಮೊದಲಿಗೆ ಜ್ಯೋತಿಷ್ಯ ಅನ್ನೋದು ನಂಬಿಕೆ ಬರಬೇಕು ಅಂದರೆ ಮೊದಲು ಜ್ಯೋತಿಷ್ಯದ ವರ್ಕ್ ಹೇಗಾಗತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಬೇಕು. ಈಗ ಜ್ಯೋತಿಷ್ಯ ಅಂದಿದ ತಕ್ಷಣ ಅದು ಮೂಢನಂಬಿಕೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ನಾವೆಲ್ಲ ಇರ್ತಕ್ಕಂಥದ್ದು ಈ ಒಂದು ದೊಡ್ಡ ಬ್ರಹ್ಮಾಂಡದಲ್ಲಿ, ಈ ದೊಡ್ಡ ಬ್ರಹ್ಮಾಂಡದಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ, ಸೂರ್ಯನ ಕಿರಣಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಸೊ ಭೂಮಿ ಇಂಡಿಪೆಂಡೆಂಟ್ ಆಗಿಲ್ಲ, ಭೂಮಿ ಇಂಡಿಪೆಂಡೆಂಟ್ ಆಗಿಲ್ಲ, ಡಿಪೆಂಡೆಂಟ್ ಆಗಿದೆ. ಅಂದರೆ ಅಲ್ಲಿರ್ತಕ್ಕಂಥ ಮನುಷ್ಯರು ಡಿಪೆಂಡೆಂಟ್ ಆಗಿದ್ದಾರೆ ಅಂತ ಸ್ವಲ್ಪ ಇನ್ನೂ ಕರೆಕ್ಟಾಗಿ ಕ್ಲಿಯರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾಳೆ ಭೂಮಿ ತಿರುಗೋದು ನಿಂತೋದ್ರೂ ಭೂಮಿಗೇನು ಅಲ್ಲೇನು ಅವಶ್ಯಕತೆ ಇಲ್ಲ, ಅಥವಾ ನಾಳೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಿಲ್ಲ ಅಂದರೂ ಕೂಡ ಭೂಮಿಯನ್ನು ಕೂತ್ಕೊಂಡು ಅಳಲ್ಲ, ಚಂದ್ರ ಇಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಭೂಮಿ ಮೇಲಿರ್ತಕ್ಕಂಥ ಜೀವರಾಶಿಗಳ ಅವಲಂಬನೆ ಅರ್ಥ ಮಾಡ್ಕೊಳ್ಳಿ. ಅವಲಂಬನೆ ಭಾಳ ಪ್ರಮುಖವಾಗಿ ನಾವು ಗಮನಿಸಿದಾಗ ಸೂರ್ಯ ಮತ್ತು ಚಂದ್ರರ ಅವಲಂಬನೆ ಇರೋದರಿಂದ ಅವರಿಲ್ಲದೆ ಇಲ್ಲಿ ಬದುಕು ಆಗ್ತಾ ಇಲ್ಲ. ಒಂದು ತಿಳ್ಕೊಳ್ಳಿ, ಸೂರ್ಯಚಂದ್ರ ಇಲ್ಲದೆ ಬದುಕಿಲ್ಲ. ನೀವು ಹೆಂಗೆ ಬೇಕಾದ್ರೂ ಗೂಗಲ್ ಮಾಡಿ ಸೈನ್ಸ್ ಏನಾರ ಕೇಳಿ, ಗೊತ್ತಿರೋರು ಕೇಳಿ, ಸೂರ್ಯ ಚಂದ್ರ ಇಬ್ಬರೂ ಇಲ್ಲ ಅಂದರೆ ಬದುಕಿಲ್ಲ. ಚಂದ್ರ ಇಲ್ಲ ಅಂದ್ರೂ ಇಲ್ಲ. ಯಾಕಂದರೆ ಚಂದ್ರ ಅನೇಕ ವಿಚಾರಗಳಲ್ಲಿ ಸಹಾಯ ಮಾಡುತ್ತೆ. ನಮ್ಮ ಸಮುದ್ರದ ಅಲೆಗಳನ್ನು ಏರುಪೇರು ಮಾಡಿ ಮಳೆ ಬರೋಕ್ಕೆ ಸಹಾಯ ಮಾಡುತ್ತೆ. ಸಾಕಷ್ಟು ವಿಚಾರ, ಟೈಡಲ್ ಮೂನ್ ಅಂತಲೇ ಕರೀತಾರೆ. ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ಭೂಮಿ ಮೇಲಿರ್ತಕ್ಕಂಥ ಅನೇಕ ಸಸ್ಯರಾಶಿಗಳನ್ನು ತನ್ನ ಆಹಾರ ಉತ್ಪನ್ನ ಮಾಡೋಕ್ಕೆ ಸಹಾಯ ಮಾಡ್ತದೆ ಸೂರ್ಯನ ಕಿರಣಗಳು. ಆ ಸಸ್ಯರಾಶಿಗಳು ನಮಗೆ ಮಾನವನಿಗೆ ಅನೇಕ ಆಹಾರ ಪದ್ಧತಿಗೆ ಬೇಕಾಗಿರ್ತಕ್ಕಂಥ ವಸ್ತು ತಯಾರಕ್ಕೆ ಆಗ್ತಕ್ಕಂಥದ್ದು. ಹಾಗೆ ಅದೇ ಅನೇಕ ಪಕ್ಷಿಗಳು, ಪ್ರಾಣಿಗಳು ಈ ಒಂದು ಸಸ್ಯರಾಶಿ ಮೇಲೆ ಅವಲಂಬನೆ ಭಾಳ ಹೆಚ್ಚಾಗಿದೆ. ಎಲ್ಲೋ ಒಂದಷ್ಟು ಮಾಂಸಾಹಾರಿಗಳು ಆ ಸಸ್ಯರಾಶಿಗಳ ಒಂದು ಅವಶ್ಯಕತೆ ಇಲ್ಲದೇ ಇರ್ಬೋದು. ಕೆಲವು ಪ್ರಾಣಿಗಳಿಗೆ ಮಾತ್ರ, ಎಲ್ಲ ಪ್ರಾಣಿಗಳಿಗೂ ಇಲ್ಲ. ಒಂದು 20% ಪ್ರಾಣಿಗಳಿಗೆ ಮಾತ್ರ ಮಾಂಸದ ಮೇಲೆ ಇರ್ತಕ್ಕಂಥದ್ದು. ಇದೆಲ್ಲ ಒಂದು ಸೈಕಲ್ ಚೈನು.
ಮಾಂಸ ಬೇಕು ಅಂದರೆ ಅಲ್ಲಿ ಸಸ್ಯ ಇರಲೇಬೇಕು. ಸಸ್ಯ ಇಲ್ಲ ಅಂತಂದರೆ ಸಸ್ಯಾಹಾರಿ ಜೀವಿಗಳು ಬದುಕಲ್ಲ. ಮಾಂಸ ಇಲ್ಲ ಅಂತಂದರೆ ಮಾಂಸಾಹಾರಿ ಜೀವಿಗಳು ಎಲ್ಲಿ ಉಳಿತವೆ? ಅಷ್ಟೇ. ಇವೆಲ್ಲ ಪ್ರಕೃತಿಯ ಒಂದು ಸೈಕಲ್. ಸಸ್ಯಗಳು ಉಳಿಬೇಕು ಅಂತಂದರೆ ಏನಿರಬೇಕು? ಸೂರ್ಯನ ಕಿರಣಗಳು ಬೇಕು. ಸೊ ಸೂರ್ಯನ ಕಿರಣಗಳಿಲ್ಲ ಅಂತಂದರೆ ಸಸ್ಯಗಳಿಲ್ಲ. ಸಸ್ಯಗಳಿಲ್ಲ ಅಂತಂದರೆ ಸಸ್ಯಾಹಾರಿ ಜೀವಿಗಳಿಲ್ಲ. ಸಸ್ಯಾಹಾರಿ ಜೀವಿಗಳಿಲ್ಲ ಅಂತಂದರೆ ಮಾಂಸಾಹಾರಿಗಳಿಲ್ಲ. ಇನ್ನು ಮಾಂಸಾಹಾರಿ ಇಲ್ಲ ಅಂತಂದರೆ ಅಲ್ಲಿ ಜೀವನ ಮತ್ತು ಜೀವಿಗಳು ಇರೋದಿಲ್ಲ. ನೀವು ಸಮುದ್ರಕ್ಕೆ ಹೋದ್ರೂ ಅಷ್ಟೇ. ಸಮುದ್ರಲ್ಲೂ ಕೂಡ ಸಮುದ್ರದ ತಳದಲ್ಲಿ ಹೋಗಿ ಕೆಲವು ಮೀನುಗಳು ಸಸ್ಯಾಹಾರಿಯಾಗಿ ಇರ್ತಕ್ಕಂಥದ್ದು ಕಂಡು ಬರ್ತವೆ. ಅದರಲ್ಲಿ ಕೆಲವು ಪ್ರಾಣಿಗಳು ಒಳಗಡೆ ಇರ್ತಕ್ಕಂಥ ಜಲಚರ ಪ್ರಾಣಿಗಳಲ್ಲೂ ಕೂಡ ಮಾಂಸಾಹಾರಿ ಇರ್ತಕ್ಕಂಥದ್ದು. ಇದು ಸೈಕಲ್ಲು ಒಂದು ಸೃಷ್ಟಿಯ ನಿಯಮನೋ ಅಥವಾ ಒಂದು ಆಕಸ್ಮಿಕನೋ ಗೊತ್ತಿಲ್ಲ. ಈ ವಿಚಾರದಲ್ಲಿ ನೋಡಿದಾಗ ಇದೆಲ್ಲ ನಾವು ಅವಲಂಬನೆ ಆಗಿರ್ತಕ್ಕಂಥದ್ದು ಇದೆ. ಇನ್ನು ಒಂದು ಸ್ಟೆಪ್ ಸ್ವಲ್ಪ ಮುಂದೆ ಹೋದಾಗ ಜೀವರಾಶಿಗಳಿಗೇನೋ ಸೂರ್ಯಚಂದ್ರರು ಇರ್ತಾರೆ, ಬಟ್ ಬೇರೆಯವರೆಲ್ಲ ಏನು ಮಾಡ್ತಾಯಿದ್ದಾರೆ ಸರ್ ಅನ್ನೋಕ್ಕೆ ಒಂದು ಉದಾಹರಣೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಗುರುಗ್ರಹ. ಗುರುಗ್ರಹ ನಮ್ಮ ಎಲ್ಲ ಗ್ರಹಗಳಿಗಿನ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗ್ರಹ. ನಾವು ಖಗೋಳಶಾಸ್ತ್ರದಲ್ಲಿ ಎಲ್ಲ ಗ್ರಹಕ್ಕೂ ಒಂದು ಗುರುತ್ವಾಕರ್ಷಣ ಇದೆ ಅಂತ ಹೇಳ್ತೀವಿ, ಒಂದು ಅಟ್ರಾಕ್ಷನ್ ಇದೆ, ಗ್ರಾವಿಟೇಷನಲ್ ಇದೆ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಇದೆ. ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತಲೂ ಕರೀತಾರೆ. ಈ ನಿಟ್ಟಿನಲ್ಲಿ ನೋಡಿದಾಗ ಗುರುಗೆ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಗುರುತ್ವಾಕರ್ಷಣ ಬಲ ಇದೆ. ಈ ಮಂಗಳ ಮತ್ತು ಗುರುವಿನ ನಡುವೆ ಕ್ಷುದ್ರ ಗ್ರಹಗಳು ತುಂಬಿ ತುಳುಕ್ತಾ ಇದ್ದಾವೆ. ಅರ್ಥ ಮಾಡ್ಕೊಳ್ಳಿ. ಮಂಗಳ ಮತ್ತು ಗುರುವಿನ ನಡುವೆ ಸಾಕಷ್ಟು ಅಂದರೆ ಕೋಟಿಯಷ್ಟು ಸಣ್ಣ ಸಣ್ಣ ಬೆಟ್ಟಗಳಷ್ಟು ತೂಗ್ತಾ ಇದ್ದಾವೆ. ಅರ್ಥ ಮಾಡ್ಕೊಳ್ಳಿ. ಬೆಟ್ಟಗಳು ಗೊತ್ತಲ್ಲ, ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಬೆಟ್ಟಗಳಿರ್ತಾವಲ್ಲ, ಆ ಥರ ಬೆಟ್ಟದ ರೀತಿಯಾಗಿರ್ತಕ್ಕಂಥ ಕಲ್ಲುಗಳು ಒಂದೊಂದು ಕೂಡ ಚಾಮುಂಡಿ ಬೆಟ್ಟಕ್ಕಿಂತ 10ರಷ್ಟು ದೊಡ್ಡದಿರ್ತಕ್ಕಂಥ ಕಲ್ಲುಗಳೆಲ್ಲ ಡೆಬ್ರೀಸ್ ಅಂತ ನಾವೇನು ಕರಿತೀವಿ, ಅಳೆದು ಉಳಿದ ಶೇಷ, ಅವೆಲ್ಲ ಮಂಗಳ ಮತ್ತು ಗುರುವಿನ ನಡುವೆ ಸುತ್ತಾ ಇದ್ದಾವೆ. ಇದನ್ನು ಆಸ್ಟ್ರಾಯ್ಡ್ ಮ್ಯೂಟೋರೈಟ್ ಅಂತ ಕರೀತಾರೆ. ಇನ್ನೇನು ಇಲ್ಲ, ಇದು ಗುಡ್ಡಗಳು ಅಷ್ಟೇ, ಇನ್ನೇನೂ ಅಲ್ಲ. ಅದಕ್ಕೆ ಹೆಸರು ಕೊಡ್ತಾರೆ ಅಷ್ಟೇ, ಬೇರೆ ಬೇರೆದು ದೊಡ್ಡ ದೊಡ್ಡ ಗುಡ್ಡಗಳು. ಅದು ಅಲ್ಲಿ ಸುತ್ತಾ ಇದ್ದಾವೆ, ಆ ಬೆಲ್ಟಲ್ಲಿ ಸುತ್ತಾ ಇದ್ದಾವೆ. ಕೆಲವು ಆ ಕಕ್ಷೆ ಬಿಟ್ಟು ಬಂದಾಗ ಮಂಗಳನಿಗೆ ಅಪ್ಪಳಿಸೋದು ಅಥವಾ ಭೂಮಿಗೆ ಅಪ್ಪಳಿಸೋದು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನಾವು ನೋಡ್ತಾ ಇರ್ತೀವಿ. ಅದನ್ನು ಆಸ್ಟ್ರಾಯ್ಡ್ ಮ್ಯೂಟೋರಾಯ್ಡ್ ಅಂತ ಕರಿತೀವಿ. ಆದರೆ ಗುರುಗ್ರಹ ಇಲ್ಲಿರ್ತಕ್ಕಂಥ ಕೋಟಿ ಆ ಬೆಲ್ಟಲ್ಲಿರ್ತಕ್ಕಂಥ ಕೋಟಿ ಬಂಡೆಗಳು, ದೊಡ್ಡ ದೊಡ್ಡ ಬಂಡೆಗಳು ಅಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡದಿದೆ. ಕೆಲವೆಲ್ಲ ಭೂಮಿಯ 10% ಅಷ್ಟು ದೊಡ್ಡದಿದ್ದಾವೆ. ಭೂಮಿ 10% ಅಷ್ಟು ದೊಡ್ಡದು ಕಲ್ಲು ಬಂಡೆಗಳು. ನಾವು ಮನೆ ಕಟ್ಟಾದಮೇಲೆ ಕೆಲವೆಲ್ಲ ಐಟಮ್ಸ್ ಎಲ್ಲ ಈ ಟೈಲ್ಸ್ ಹಾಕಿ ಕಲ್ಲು ಚಪ್ಪಡಿ ಎಲ್ಲ ಹಾಕಿ ಕೆಲವು ಮಿಕ್ಕಿರೋದೆಲ್ಲ ತೆಗೆದು ಹಾಕಿರ್ತೀವಲ್ಲ, ಒಂದಷ್ಟು ಕಲ್ಲುಗಳೆಲ್ಲ ಒಂದು ಕಡೆ ವೇಸ್ಟ್ ಅಂದ್ಬಿಟ್ಟು, ಆ ವೇಸ್ಟೇ ಅಲ್ಲಿರೋದು ಆ ಸುತ್ತು. ಈ ವೇಸ್ಟ್ಗಳು ಸುತ್ತಾ ಇದ್ದಾವೆ ಸೂರ್ಯನ ಸುತ್ತ. ಇದು ಆಶ್ಚರ್ಯ. ಈ ವೇಸ್ಟ್ಗಳು ಅವಾಗವಾಗ ಬಂದು ಭೂಮಿಗೆ ಅಪ್ಪಳಿಸ್ತಾ ಇರುತ್ತೆ, ಮಂಗಳನಿಗೆ ಅಪ್ಪಳಿಸ್ತಾ ಇರುತ್ತೆ. ಇದನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥದ್ದು ಗುರು. ಎಲ್ಲೂ ಹೋಗದಂಗೆ ಹಿಡಿದಿಟ್ಕೊಂಡಿದೆ ಗುರು. ಆ ಗುರುತ್ವಾಕರ್ಷಣ ಬಲ ಯಾವುದೇ ಕಾರಣಕ್ಕೂ ಆ ಭೂಮಿಗೆ ಅಪ್ಪಳಿಸ್ದಂಗೆ ನೋಡ್ಕೋತಾ ಇದೆ. ಅಂದರೆ ಗುರುವಿನ ಶಕ್ತಿ ನಮ್ಮ ಜೀವರಾಶಿಗಳಿಗೆ ಇಂಡೈರೆಕ್ಟಾಗಿ ಅಲ್ಲಿ ಕಾಪಾಡ್ತಾ ಇಲ್ವಾ? ಇದೇ ಹೇಳುತ್ತೆ. ನೀವು ಹೋಗ್ಬಿಟ್ಟು ಗೂಗಲ್ ಮಾಡಿಬಿಟ್ಟು ನಾಸಾ ಏನು ಹೇಳುತ್ತೆ ಕೇಳಿ. ನಾಸಾ ಹೇಳುತ್ತೆ ಜುಪಿಟರ್ ಈಸ್ ಸೇವಿಂಗ್ ದಿ ಪ್ಲಾನೆಟ್ ಅರ್ತ್ ಅಂತ ಹೇಳುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ಥರ ಶನಿ ಇಂಪ್ಯಾಕ್ಟು ಇದೆ, ಎಲ್ಲದರದ್ದು ಇಂಪ್ಯಾಕ್ಟ್ ಇರುತ್ತೆ. ಓಕೆ, ಮುಂದಿನ ವಿಚಾರಕ್ಕೆ ಹೇಳ್ತೀನಿ ನಾನು. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಹೋಗೋಣ. ಈ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ರಾಣೆಬೆನ್ನೂರಿಂದ ಮಾಡ್ತಿದ್ವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಯಾವ ವಿಚಾರವಾಗಿ? ಒಂದು ಕ್ರಿಕೆಟ್ ಅಕಾಡೆಮಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡೇನ್ರಿ. ಓಕೆ, ಅದು ಏನ್ರ ಅವನಿಗೆ ಲಾಭ ಆಕತ್ತೋ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. 1 ರಿಂದ 249 ಒಳಗೆ ಇದರಿಂದ ಹೇಳ್ತಾವ್ರಿ. ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತಾ? ಓಕೆ, ಹೇಳಿ. 31/12.
31/12 1994. 1994. ಮಧ್ಯಾಹ್ನ 11:15 ಹಾವೇರಿ. ಮಧ್ಯಾಹ್ನ ಅಲ್ಲ, ಅದು ಬೆಳಿಗ್ಗೆ 11:15 ಹಾ, ಹಾವೇರಿ. ಹಾವೇರಿ. ಇವನು ಒಂದು ಕ್ರಿಕೆಟ್ ಅಕಾಡೆಮಿಗೆ ದುಡ್ಡು ಹಾಕಿ ಮಾಡ್ಬೇಕು ಅಂತ ಅಂದ್ರಿ. ಲಾಭ ಆಕತ್ತೆ ನಡಿಗೆ ಸೇರಿದ್ನ ಅಂತ. ತಮ್ಮ ಹೆಸರು ನಮ್ಮ ಹೆಸರು ಮಾಲಾ ಅಂತ್ರಿ. ಓಕೆ. ನಾವ್ ಯಾವಾಗ್ಲೂ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ನಿಮ್ಮ ಕರೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಓಕೆ, 31 ವರ್ಷ ಆಗಿದೆ. ಏನ್ ಕೆಲಸ ಮಾಡ್ತಾರೆ? ಕ್ರಿಕೆಟ್ ಅಕಾಡೆಮಿ ಮಾಡ್ಬೇಕು ಅಂತ ಅಂದ್ರೆ ಸಮರ್ ಕ್ಯಾಂಪ್ ಅವನ್ನೆಲ್ಲ ಸದ್ಯಕ್ಕೆ ಏನ್ ಮಾಡ್ತಾ ಇದಾರೆ? ಸದ್ಯಕ್ಕೆ ಅದನ್ನೇ ನೋಡ್ಬೇಕು ಅಂತ ಅಕಾಡೆಮಿ ಮಾಡ್ಬೇಕು ಅಂತ. 8, 3, 4 8 ಸ್ವಲ್ಪ ಅಬ್ಸ್ಟಕಲ್ಸ್ ಕೊಡುತ್ತೆ. ಸೂರ್ಯ, ಚಂದ್ರ 10, 11, 12 ಲಾಭ ಸ್ವಲ್ಪ ಜಾಸ್ತಿ ವರ್ಷ ಮಾಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಸೂರ್ಯ 2029ವರೆಗೂ ಇರ್ತಕ್ಕಂಥದ್ದು, ಅದಾದಮೇಲೆ ಚಂದ್ರ ಬರ್ತಕ್ಕಂಥದ್ದು, ಅಲ್ಲಿ 12 ಕಾಂಬಿನೇಷನ್ ಇರ್ತಕ್ಕಂಥದ್ದು. ಸ್ವಲ್ಪ ಮುಂದೆ ಲಾಂಗ್ ಟರ್ಮ್ ಮಾಡೋಕ್ಕಾಗಲ್ಲ. ಅಕಾಡೆಮಿ ಲಾಂಗ್ ಟರ್ಮ್ ಮಾಡಬೇಕು ಅಂತಂದರೆ 8, 12 ಬರಬಾರ್ದು ಎಲ್ಲೂ ಕೂಡ. ಅದು ಬಂತು ಅಂದರೆ ಏನಾದ್ರು ಒಂದು ಅಡಚಣೆ, ದಶಾದಲ್ಲೂ ಅಡಚಣೆ ಇದೆ. ಸೂರ್ಯ ಆದಮೇಲೆ ನೆಕ್ಸ್ಟ್ ದಶಾನೂ ಕೂಡ 12. ಸೊ ನಡೀದೇ ಇರ್ತಕ್ಕಂಥದ್ದು, ಸ್ವಲ್ಪ ಕಷ್ಟಕರ ಆಗಿರ್ತಕ್ಕಂಥದ್ದು, ಅಥವಾ ಲಾಭ ಬರದೇ ಇರ್ತಕ್ಕಂಥದ್ದು ಆಗುತ್ತೆ. ಬರ್ಬೋದು, ಹಾಕಿರೋ ಬಂಡವಾಳಕ್ಕೆ ನಮಗೆ ಅಲ್ಲಿ ಲಾಭ ಬರದೇ ಇದ್ದರೆ ಅದನ್ನು ಮಾಡಿ ಪ್ರಯೋಜನ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ಬೇರೆ ಯಾವುದಾದ್ರು ಒಂದು ರೀತಿಯಾಗಿರ್ತಕ್ಕಂಥ ಬಿಸ್ನೆಸ್ ಟ್ರೈ ಮಾಡೋಕ್ಕೆ ಹೇಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ನೀವು ಯಾವಾಗಲೂ ಕೂಡ ಕರೆ ಮಾಡ್ತಾ ಇದ್ರಿ ಅಂತಂದರೆ ಎಲ್ಲರ ಬಗ್ಗೆನೂ ಕೂಡ ಕೇಳ್ತಾ ಇರ್ತೀರಾ. ಎಲ್ಲರ ಬಗ್ಗೆ ಕೇಳೋದಕ್ಕಿಂತ ಮುಂಚೆ ನೀವು ಕೂಡ ಜ್ಯೋತಿಷ್ಯವನ್ನು ಕಲ್ತು ಬಿಡ್ಬೋದು. ಯಾಕಂದರೆ ಆಲ್ಮೋಸ್ಟ್ ನಾವು ಯಾವಾಗಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಒಂದಷ್ಟು ಕರೆಗಳು, ಪರ್ಮನೆಂಟ್ ಕರೆಗಳು ಅಂತಲೇ ಹೇಳ್ಬೋದು. ರಾಣೆಬೆನ್ನೂರು, ಹಾವೇರಿ, ಬೀದರ್ ಸುಮಾರು ಕಡೆಯಿಂದ ಕರೆಗಳು ಬರ್ತಾ ಇರುತ್ತೆ. ಆದರೆ ಈ ಕರೆಗಳನ್ನು ನಾವು ಹೋಲಿಕೆ ಮಾಡಿದಾಗ ಖಂಡಿತವಾಗ್ಲೂ ಕೂಡ ನೀವು ಜ್ಯೋತಿಷ್ಯವನ್ನು ಕಲಿಯುವಂತಹ ಆಸಕ್ತಿ ಇರೋದಕ್ಕೆ ನೀವು ಕಾಲ್ ಮಾಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ನೀವು ಕೂಡ ಇವತ್ತು ಸಂಜೆ 7:00ವರೆಗೆ ಒಂದು ಉಚಿತವಾದಂತಹ ಕ್ಲಾಸ್ ಇದೆ. ಈ ಉಚಿತವಾದಂತಹ ಕ್ಲಾಸ್ಗೆ ನೀವೆಲ್ಲರೂ ಜಾಯ್ನ್ ಆದ್ರಿ ಅಂತಂದ್ರೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಆನಂತರ ಆಗಸ್ಟ್ 10ನೇ ತಾರೀಕಿನಿಂದ ಆರಂಭವಾಗ್ತಾ ಇರುವಂತಹ 114ನೇ ಬ್ಯಾಚ್ಗೆ ನೀವು ಕೂಡ ಜಾಯ್ನ್ ಆಗಬಹುದು. ಕೇವಲ 7,999 ರೂಪಾಯಿಗೆ ಮನೆಯಲ್ಲಿಯೇ ಕುಳಿತು ನೀವೊಬ್ಬರೇ ರಿಜಿಸ್ಟರ್ ಆದರೆ ಸಾಕು, ಇಡೀ ಮನೆ ಮಂದಿ ಎಲ್ಲ ಕುಳಿತುಕೊಂಡು ಈ 15 ದಿನದ ಕ್ಲಾಸನ್ನು ಅಟೆಂಡ್ ಮಾಡಬಹುದು. ಜ್ಯೋತಿಷ್ಯವನ್ನು ಕೂಡ ಕಲಿಬಹುದು, ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಬಹುದು. ಎಸ್, ಗುರುಗಳು ಮಾತನಾಡ್ತಾ ಇದ್ರು. ಆ ಒಂದು ವಿಷಯವನ್ನು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಗುರುಗಳೇ, ಈಗ ಅದೇ ನಮ್ಮ ಭೂಮಿ ಇರ್ತಕ್ಕಂಥ ಒಂದು ವಿಚಾರ ತಗೊಳ್ಬೇಕಾದ್ರೆ ಹೇಗೆ ಆ ಒಂದು ಎನರ್ಜೀಸ್ ನಮ್ಮನ್ನು ಸೇವ್ ಮಾಡುತ್ತೆ. ನಮ್ಮ ಋಷಿಮುನಿಗಳು ಒಂದು ಸ್ಟೆಪ್ ಅಹೆಡ್ ಹೋಗಿ, ಮುಂದೆ ಹೋಗಿ ಮನುಷ್ಯನ ಮೇಲೆ ಇರ್ತಕ್ಕಂಥ ಪ್ರಭಾವ ಇದೆಯಾ ಅನ್ನೋದನ್ನು ಒಂದು ಪ್ರಯೋಗ ಮಾಡಿದ್ದಾರೆ. ಪ್ರಯೋಗದಿಂದ ಬಂದಿರತಕ್ಕಂಥದ್ದೇ ಜ್ಯೋತಿಷ್ಯ, ಪ್ರಯೋಗ ಇಲ್ಲದೆ ಬಂದಿರೋದಲ್ಲ. ಯಾರು ಬೇಕಾದ್ರೂ ನಾನು ಹೇಳ್ತೀನಿ, ಜ್ಯೋತಿಷ್ಯ ಸುಳ್ಳು ನಂಬಲ್ಲ ಅನ್ನೋರಿಗೆಲ್ಲ ಪ್ರಯೋಗ ಮಾಡಾದ್ಮೇಲೆ ಬರುತ್ತೆ. ಈಗ ಹೇಗೆ ಕೆಮಿಸ್ಟ್ರಿ ಲ್ಯಾಬೊರೇಟ್ರಿಲಿ ಪ್ರಯೋಗ ಮಾಡಿ ಬಂದಿರತಕ್ಕಂಥದ್ದು ಅಂತ ನೋಡ್ತೀವಿ, ಹೇಗೆ ನಾವು ಒಂದು ಫಿಸಿಕ್ಸಲ್ಲಿ ಪ್ರಯೋಗ ಮಾಡಿ ನೋಡ್ತೀವಿ, ಹೇಗೆ ಗಣಿತದಲ್ಲಿ ಲೆಕ್ಕಾಚಾರ ಮಾಡಿ ನೋಡ್ತೀವಿ, ಇದರಲ್ಲೂ ಕೂಡ ಲೆಕ್ಕಾಚಾರ ಇಲ್ಲದೇ ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಆದರೆ ಅದರ ಇಂಪ್ಯಾಕ್ಟು ವೆರಿ ಸಿಂಪಲ್ ಆಗಿದೆ. ಜ್ವರ ಬಂದಿರತಕ್ಕಂಥದ್ದು ಥರ್ಮಾಮೀಟ್ರ್ ಇಟ್ಬಿಟ್ಟು ನೋಡ್ತೀವಿ ಎಷ್ಟು ಜ್ವರ ಇದೆ ಅಂತ. ಆದರೆ ಜ್ವರ ಯಾವ ಕಡೆಯಿಂದ, ಅದು ಸೈನ್ಸ್ ಆಗೋಯ್ತು. ಜ್ವರ ಯಾಕೆ ಬಂತು? ಏನೋ ಐಸ್ ಕ್ರೀಮ್ ತಿಂದ ಅಥವಾ ಕರೆದ ಎಣ್ಣೆ ಪದಾರ್ಥ ತಿಂದ, ಅದು ರೀಸನ್. ಜ್ಯೋತಿಷ್ಯ ಶಾಸ್ತ್ರನೂ ಹಂಗೆ. ಕಷ್ಟ ಯಾಕೆ ಬಂತು? ಕಷ್ಟ ಎಲ್ಲ ಗೊತ್ತಾಗ್ಬಿಡುತ್ತೆ, ಓಕೆ ಲಾಸ್ ಆಗಿದೆ ಅದಾಗಿದೆ ಅಂತ. ಇದು ಬಂದಿರತಕ್ಕಂಥ ರೀಸನ್ ಏನು? ಅಲ್ಲೊಂದು ಥರ್ಮಾಮೀಟ್ರ್ ಇದೆ, ಆ ಥರ್ಮಾಮೀಟ್ರೇ ಜ್ಯೋತಿಷ್ಯದ ಒಂದು ಕುಂಡಲಿ. ಆ ಕುಂಡಲಿ ಹೇಗೆ ಬಂತು? ಅವನ ಹಿಂದಿನ ಕರ್ಮದಿಂದ ಏನೇನು ತಿಂದಾದ್ಮೇಲೆ ತಾನೇ ರಿಸಲ್ಟ್ ಬಂದಿರೋದು. ಥರ್ಮಾಮೀಟ್ರ್ ಇಡಬೇಕು ಅಂತಂದರೆ ಆ ಒಂದು ಸೈನ್ಸ್ ಅವ್ನ ನಾಲಿಗೆ ಒಳಗಡೆ ಇಟ್ಬಿಟ್ಟು ಎಷ್ಟು ಟೆಂಪ್ರೇಚರ್ ಅಂತೆ ತಿಳ್ಕೊಬೇಕು ಅವ್ನ ಬಾಡಿಲಿ ಅಂತಂದರೆ ಅದು ಬಂದಿರೋ ಕಾರಣ ಏನಕ್ಕೆ? ಅವನು ಹಿಂದೆ ತಿಂದಿರ್ತಕ್ಕಂಥ ಒಂದು ಆಹಾರ ಪದ್ಧತಿಯಿಂದ. ಜ್ಯೋತಿಷ್ಯನೂ ಅದೇ
ಒಂದು ವಿರುದ್ಧವಾಗಿ ಅಲ್ಲ, ಅದೇ ತಾತ್ಪರ್ಯದಲ್ಲೇ ಬಂದಿರತಕ್ಕಂಥದ್ದು. ನಿಮ್ಮ ಹಿಂದಿನ ಕರ್ಮದಲ್ಲಿ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ಮುಂದಿನ ಕರ್ಮ ಹೇಗಿರುತ್ತೆ ಅಂತ ಹೇಳಿ ಬರ್ತಕ್ಕಂಥ ಒಂದು ವಿಚಾರನೇ ಇಲ್ಲಿ ನಾವು ಜ್ಯೋತಿಷ್ಯ. ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟಿರ್ತಕ್ಕಂಥ ಒಂದು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ತಗೊಂಡಾಗ 9 ಗ್ರಹಗಳು ಕೆಲವೊಂದು ರಾಶಿಗಳಲ್ಲಿ ಕೂತಿರುತ್ತೆ. ಆ ರಾಶಿಗಳಲ್ಲಿ ಕೂತ್ಕೊಂಡಾಗ ಎಲ್ಲನೂ ಕೆಲಸ ಮಾಡಲ್ಲ. ನೀವು ಆಚೆ ಈ ಸಾಮಾನ್ಯವಾಗಿ ಬೇರೆ ಜ್ಯೋತಿಷ್ಯಕ್ಕೆ ಹೋದರೆ ವಿವಾಹ ಅಂದಿದ ತಕ್ಷಣ ಅಲ್ಲಿ 7ನೇ ಮನೆ ನೋಡ್ಬಿಡ್ತಾರೆ. 7ನೇ ಮನೇಲಿ ಯಾವ ಗ್ರಹ ಇದೆ ಅಂತ ನೋಡ್ತಾರೆ. ಅದು 100% ಜ್ಯೋತಿಷ್ಯ ಅಲ್ವೇ ಅಲ್ಲ. ಆ ರೀತಿ ಜ್ಯೋತಿಷ್ಯ ಹೇಳೋರು 100% ಜ್ಯೋತಿಷ್ಯ ಗೊತ್ತಿರಲ್ಲ. 7ನೇ ಮನೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಊಹೆಯಿಂದ ಹೇಳಬೇಕಷ್ಟೆ. ಗೆಸ್ ವರ್ಕ್. 100% ಅಸ್ಟ್ರಾಲಜಿ ಗೆಸ್ ವರ್ಕ್ ಅಲ್ಲ. ರಿಯಾಲಿಟಿ ಚೆಕ್ ಮಾಡ್ಕೋಬೇಕು. ಅವನಿಗೆ ಬರ್ತಕ್ಕಂಥ ಈಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡಬೇಕು ಅಂದರೆ ಯಾವ ಒಂದು ದಶ ನಡೀತಾ ಇದೆ ಅಂತ ನೋಡಿ ನಿರ್ಣಯ ಮಾಡಬೇಕು. ಆ ದಶ ನೋಡುವಂಥ ವಿಧಾನವನ್ನು ನಾನು ಕಲಿಸ್ಕೊಡ್ತೀನಿ. ಹಣೆ ಬರಹನ ಚೇಂಜ್ ಮಾಡೋಕ್ಕಾಗಲ್ಲ ಯಾರ್ದೂ. ಏನೇನು ಹಣೆ ಬರುತ್ತೋ ಅದನ್ನು ಅನುಭವಿಸಲೇಬೇಕು. ಕರ್ನಾಟಕದಲ್ಲಿ ಏಕೈಕವಾಗಿರ್ತಕ್ಕಂಥ ಅಸ್ಟ್ರಾಲಜರ್ ಇದನ್ನು ಹೇಳೋರು ಪಂಡಿತ್ ದಿನೇಶ್ ಗುರೂಜಿ ಒಬ್ಬರೇ. ಇನ್ನು ಯಾರಾದರೂ ಬನ್ನಿ ನಿಮಗೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದವರು ಅವ್ರ ಜೀವನನ ಅವರೇ ಪರಿಹಾರ ಮಾಡ್ಕೊಂಡಿರಲ್ಲ. ನಿಮ್ಮದೇನು ಪರಿಹಾರ ಮಾಡ್ತಾರೆ? ಅವ್ರಿಗೆ ಅದು ಹೊಟ್ಟೆಪಾಡಾಗಿರ್ಬೋದು ಅಷ್ಟೇ. ಆದರೆ ಅವ್ರ ಜೀವನಕ್ಕೆ ಬನ್ನಿ ಪರಿಹಾರ ಮಾಡಿಕೊಡ್ತೀವಿ ಅನ್ನೋರು ಅವ್ರಿಗೆ ಪರಿಹಾರವೇ ನೀವು ಬರೋದು. ಅವರ ಪರಿಹಾರ ನೀವು ಬರೋದು, ನಿಮ್ಮ ಪರಿಹಾರ ಅಲ್ಲ. ಅರ್ಥ ಮಾಡ್ಕೊಳ್ಳಿ ನನ್ನ ಒಂದು ಭಾಷೆನ. ಇವರ ಪರಿಹಾರನೇ ನೀವು ಬರೋದೇ ನಿಮ್ಮ ಪರಿಹಾರ. ಪರಿಹಾರ ಆಗಲಿ, ಆದರೆ ಪರಿಹಾರ ಆಗುತ್ತೆ ಅಂತ ಬ್ಲ್ಯಾಂಕೆಟಾಗಿ ಹೇಳ್ಬಿಟ್ಟು ಎಲ್ಲರಿಗೂ ಆಗುತ್ತೆ ಪೂಜೆ ಮಾಡಿದ್ರೆ ಅಂತ ಹೇಳೋದು ಅಲ್ಲಿ ನಮಗೆ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಒಂದು ವಿಚಾರ. ಜ್ಯೋತಿಷ್ಯ ಅಂತಕ್ಕಂಥದ್ದು ಪರಿಹಾರ ಆಗುತ್ತಾ ನಿಮ್ಮ ಜಾತಕದಲ್ಲಿ ಅದನ್ನು ಚೆಕ್ ಮಾಡ್ತೀವಿ. ನೋಡಿ ಇದು ಪರಿಹಾರ ಆಗುತ್ತೆ, ಸ್ವಲ್ಪ ಇಂತಿಂಥ ಒಂದು ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥ ಸೂಕ್ತವನ್ನು ತೋರಿಸ್ತೀವಿ. ಪರಿಹಾರ ಆಗಲ್ಲ ಅಂದರೆ ಕಷ್ಟ. ಅದು ನಿಜವಾದ ಜ್ಯೋತಿಷ್ಯ ಮಾತದಲ್ಲಿ ಬರಬೇಕು. ಅವನ ನಾಲ್ಗೆಲಿರ್ತಕ್ಕಂಥ ನಿಜವಾದ ಸರಸ್ವತಿ ಹೇಳಬೇಕು ಇದು ಸ್ವಲ್ಪ ಕಷ್ಟ, ಇವರಿಗೆ ಬಿಸ್ನೆಸ್ ಆಗಲ್ಲ ಅಂತಂದು ಯಾರೋ ಒಬ್ರು ಕಾಲ್ ಮಾಡಿದರು. ಬಿಸ್ನೆಸ್ ಆಗಲ್ಲ ಅಷ್ಟೇ, ಮುಗೀತು. ಅದಕ್ಕೆ ನಾನು ಬನ್ನಿ ನಿಮಗೊಂದಷ್ಟು ದುಡ್ಡು ಕೊಡಿ ನನಗೆ ಮಾಡ್ತೀವಿ ಅಂದರೆ ಕೊನೆಗೆ ಯಾವ ಪೂಜೆ ಮಾಡಿ ಏನು ಮಾಡಿದ್ರು ಕೂಡ ಕೊನೆಗೆ ಅವ್ರ ಲಾಸ್ ಆಗುತ್ತೆ. ಅವ್ರ ಕರ್ಮನ ನಾನು ತಗೊಳ್ತೀನಿ. ಯಾಕೆ ನನಗೆ ಗೊತ್ತಿದ್ದು ಕೂಡ ಅವ್ರಿಗೆ ಪೂಜೆ ಮಾಡಿಸಿ ಬಿಸ್ನೆಸ್ ಮಾಡಿಸ್ದೆ. ಹಣೆ ಬರದಲ್ಲಿ ಇಲ್ಲ ಅಂದರೆ ಇಲ್ಲ ಅಷ್ಟೇ. ಇದೆ ಅಂದರೆ ಯಾವ ರೀತಿ ನಾವು ಅದನ್ನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದೇ ಜ್ಯೋತಿಷ್ಯ. ಹಾಗೆ ಕೊನೆಯದಾಗಿ ಹೇಳಬೇಕು ಅಂತಂದರೆ ಜ್ಯೋತಿಷ್ಯ ಆಗಿದ ತಕ್ಷಣ ನಮ್ಮ ಜೀವನನ ಬದಲಾಯಿಸ್ಕೋಬೋದು ಅನ್ನೋದು ನಿಮ್ಮ ಭ್ರಮೆ. ನಂದೇನಿಲ್ಲ ಭ್ರಮೆ, ನಂದೇನು ಭ್ರಮೆ ಇಲ್ಲ. ನಾನೇನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಏನು ಅನ್ಬೋದು ನಾನು ಅನುಭವಿಸ್ಲೇಬೇಕು. ನಿಮ್ಮ ಭ್ರಮೆ ಏನೋ ಇವನು ಅಸ್ಟ್ರಾಲಜರು ಎಲ್ಲ ಚೇಂಜ್ ಮಾಡ್ಕೊಂಬಿಡ್ತಾನೆ ಲೈಫು ಅಂತಂದರೆ ಅದು ನಿಮಗೆ ಭ್ರಮೆಯಲ್ಲಿ ಕೂತಿದ್ದೀರಾ ಅಷ್ಟೇ. ಯಾವ ಅಸ್ಟ್ರಾಲಜರು ಯಾವುದೇ ಕಾರಣಕ್ಕೂ ಅವ್ರವ್ರ ಜೀವನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಸುಮ್ಮನೆ ಕೆಳಗಡೆ ಹಾಕೋದಲ್ಲ. ಏನಾದ್ರು ಸಮಸ್ಯೆ, ಒಬ್ಬನಿಗೆ ಜ್ಯೋತಿಷಿಗೆ ಸಮಸ್ಯೆ ಆದರೆ ಇವನು ಅಸ್ಟ್ರಾಲಜಿ ಓದಿದ್ದಾನೆ, ಇವನ ಸಮಸ್ಯೆ ಇವನಿಗೆ ಗೊತ್ತಿಲ್ವಾ ಅಂತ ಹುಚ್ಚು ಬುದ್ಧಿ ಇರತಕ್ಕಂಥದ್ದು ಜನಗಳಿಗೆ, ಪಬ್ಲಿಕ್ಕಿಗೆ ಇದು ಭ್ರಮೆ. ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆ ಮುಗಿಸುವಂತಹ ಸಮಯ ಆಗಿದೆ. ಎಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.